ಹಗಲೇ ಬರೋಬ್ಬರಿ 15 ಲಕ್ಷ ಹಣಕ್ಕೆ ಕನ್ನ ಹಾಕಿದ ಖದೀಮ ಕಳ್ಳರು. ಗುಬ್ಬಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಕಾರು ನಿಲ್ಲಿಸಿ ಕಚೇರಿಗೆ ಹೋಗಿ ಬರುವಷ್ಟರಲ್ಲಿ ಕಾರಿನಲ್ಲಿದ್ದ ಬರೋಬ್ಬರಿ 15 ಲಕ್ಷ ಹಣವನ್ನ ಹಾಡು ಹಗಲೇ ಕಾರಿನ ಕಿಟಕಿ ಒಡೆದು ಹಣ ಲಪಟಾಯಿಸಿರುವ ಘಟನೆ ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನಡೆದಿದೆ. ತಾಲೂಕಿನ ಕಡಪ ಹೋಬಳಿ ಡಿ ರಾಂಪುರ ಗ್ರಾಮದ ವರ್ತಕ ಮತ್ತು ನೆಟ್ಟೂರಿನ ಭವಾನಿ ಟ್ರೇಡರ್ಸ್ನ ಮಾಲೀಕ ಶಿವರಾಜು ಎಂಬಾತ ಮಂಗಳವಾರ ಮಧ್ಯಾಹ್ನ ನೆಟ್ಟೂರಿನ ಎಸ್ಬಿಐ ಬ್ಯಾಂಕ್ನ ತನ್ನ ಖಾತೆಯಿಂದ ಹಣ ಬಿಡಿಸಿಕೊಂಡು ಗುಬ್ಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣಕ್ಕೆ ಬಂದಿತ್ತು. ಕಾರು ನಿಲ್ಲಿಸಿ ಕಚೇರಿಗೆ ಹೋಗಿ ಬರುವಷ್ಟರಲ್ಲಿ ಕಾರಿನ ಮುಂದಿನ ಸೀಟ್ನಲ್ಲಿ ಇಟ್ಟಿದ್ದ ಬರೋಬ್ಬರಿ 15 ಲಕ್ಷ ಹಣವನ್ನ ಹಾಡು ಹಗಲೇ ಕದ್ದೊಯ್ದ ಘಟನೆ ಸಾರ್ವಜನಿಕರಲ್ಲಿ ನಡುಕ ಹುಟ್ಟಿಸಿದ ಘಟನೆ ಜರುಗಿದೆ. ಈಗಾಗಲೇ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಗುಬ್ಬಿ ಪೊಲೀಸರು ಕಳ್ಳರ ಜಾಲ ಭೇದಿಸಲು ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಕೊಬ್ಬರಿ ಮತ್ತು ಅಡಿಕೆ ವ್ಯಾಪಾರ ಮಾಡ್ತೀನಿ. ದುಡ್ಡು ಡ್ರಾ ಮಾಡುವ ಸಲುವಾಗಿ SBI ನಿಟ್ಟೂರು ಶಾಖೆಯಿಂದ 15 ಲಕ್ಷನ ಡ್ರಾ ಮಾಡಿದೆ. 2 ಗಂಟೆ 50 ನಿಮಿಷ ಡ್ರಾ ಮಾಡಿದ್ದು. ಡ್ರಾ ಮಾಡಿದನು ನಿಟ್ಟೂರಿಂದ ಗುಬ್ಬಿ ಮಾರ್ಗವಾಗಿ ಹೈವೇಲೆ ಸೀದಾ ಬಂದೆ. ಬಂದನು APMC ಮಾರ್ಕೆಟ್ ಒಳಗೆ ಬರಬೇಕಾಯ್ತು. APMC ಮಾರ್ಕೆಟ್ ಒಳಗೆ ಬಂದೆ. ಕಾರ್ನ APMC ಮಾರ್ಕೆಟನ್ನು ಆಫೀಸನ್ನು ಮುಂದೆನೇ ಹಾಕಿ ಆಫೀಸ್ನ ಒಳಗೆ ಹೋದೆ. ಒಳಗೆ ಹೋಗ್ತಿದ್ದಂಗೆ ಒಂದು 5 ನಿಮಿಷ ಕೆಲಸ ಇತ್ತು. 5 ನಿಮಿಷ ಕೆಲಸ ಮುಗಿಸ್ಕೊಂಡು ಬಂದು ನಾನು ಮತ್ತೆ ಕಾರ್ ನೋಡ್ತೀನಿ, ಗ್ಲಾಸ್ ಹೊಡೆದೋಗಿತ್ತು. ಗ್ಲಾಸ್ ಹೊಡೆದ್ಬಿಟ್ಟು 15 ಲಕ್ಷ ಕಾರಲ್ಲೇ ಇತ್ತದು. 15 ಲಕ್ಷನೂ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಇಟ್ಕೊಂಡಿದ್ದೆ ಸರ್? ಕಾರಲ್ಲಿ ಮುಂದಗಡೆನೇ ಇಟ್ಕೊಂಡಿದ್ದೆ, ಬ್ಯಾಗಲ್ಲಿ 15 ಲಕ್ಷ ರೂಪಾಯಿ. ಬಂದು ನೋಡ್ದಾಗಿರಲಿಲ್ಲ? ಬಂದು ನೋಡಿದಾಗ ಗ್ಲಾಸ್ ಹೊಡೆದು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಸೀದಾ ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ದೂರು ನೀಡಿದ್ದೀರಾ? ಹಾಂ, ದೂರು ನೀಡಿದ್ದೀನಿ. ಈಗ ಏನು ಹೇಳ್ತೀರಾ ಸರ್ ಈ ಮೂಲಕ? ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡ್ತೀವಿ, ಇವತ್ತು ಮಾಡ್ತಾ ಇದ್ದಾರೆ, ನಾಳೆನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.